ಬೆಕ್ಕಿಯೋ ಏನಿಲ್ಲ ಏನು ಹಿಂಗೆ ಹರಿಗಾಡ್ಕೊಂತಿರ್ತೀಯ ಅತ್ತಾಗಿತ್ತಾಗ ಅಲ್ಲ ಎಕ್ಸಾಮ್ ಪಾಸ್ ಆತ ಏನು ಫೇಲ್ ಆತ? ಪಾಸ್ ಆತವಾ? ಪಾಸ್ ಆತ. ಎರಡನ 3 ವಿಷಯ ಹೋಗ್ಯಾ ಬಂದಿದ್ದೆಲ್ಲ ಕಟ್ಟಿ ಓದಿ ಪಾಸ್ ಮಾಡ್ಕೊಂಡಿನವಾ ಇಂಜಿನಿಯರಿಂಗ್ ನಾನು. ಇಂಜಿನಿಯರಾ? ಕರೇನ? ಯಪ್ಪ ಭಾರಿ ಖುಷಿ ಆತಪ್ಪ ನನಗರ ನನ್ನ ಮಗ ಇಂಜಿನಿಯರ್ ಅಂತ ಕೇಳಿ. ಹೆಂಗಾತಪ್ಪ ಓದುದೆಲ್ಲ ಮುಗಿತನ? ಓದುದು ಮುಗ್ದಂಗೆ ಆಗೈತಿ. ಓದುದು ಮುಗೀತ. ಅದೇನದ ಮುಗ್ದಂಗ ಆಗೈತಂತಿ ಮುಗೀತು ಅಂತಿ ಹೆಂಗಿದ? ಒಂದ್ ಹೇಳು, ಅಡ್ಡುಗೋಡಿ ಮೇಲೆ ದೀಪ ಇಟ್ಟಂಗೆ ಯಾಕೆ ಮಾತಾಡಕತ್ತಿ? ಅದು ಏನಂದ್ರ ಓದುದು ಮುಗ್ದೈತಿ ಕಕ್ಕ, ಅದು ಸ್ವಲ್ಪ ಉಳ್ದಿತ್ತು ಅಷ್ಟೇ, ಮತ್ತೇನಿಲ್ಲ ಅಂದಂಗೆ ಕಕ್ಕ. ನನಗೆ ಸ್ವಂತ ವ್ಯಾಪಾರ ಮಾಡ್ಬೇಕು ಅಂತ ಆಸೆ. ಇಂಜಿನಿಯರಿಂಗ್ ಹೆಸರಿಗೆ ಅಷ್ಟೇ ಆಗೈತಿ. ಒಂದು ಸ್ವಂತ ಬಿಸ್ನೆಸ್ ಏನಾರ ಮಾಡೋಣ ಅಂತ. ಸ್ವಂತ ಬಿಸ್ನೆಸ್ ಏನ್ ಮಾಡ್ಬೇಕಂತ ಮಾಡಿ? ಇಲ್ಲ ಕಕ್ಕ, ಇನ್ನೂ ಯೋಚನೆ ಮಾಡಿಲ್ಲ. ನನಗೆ ಇಂಜಿನಿಯರಿಂಗ್ ಕೆಲಸ ನಮ್ಮ ದೋಸ್ತರದು ಕೆಲವ್ರು ಹೋಗಿ ಬಂದಾರಲ್ಲ ಕಕ್ಕ, ಅಂದ್ರೆ ಇಂಜಿನಿಯರ್ ಆದವರು ಪರಿಚಯ ಅದಾರ. ಅವ್ರಂದ್ರು ಭಾರಿ ತ್ರಾಸು, ಎಷ್ಟು ಕೆಲಸ ಮಾಡಿದ್ರು ಸಾಲದು, ಜಗ್ಗು ಕೆಲಸ ಹಚ್ತಾರ ಅಂತೆಲ್ಲ ಅಂದ್ರು. ಅದಕ್ಕೆ ಮತ್ತೆ ಹಂಗಾರೆ ಅಷ್ಟು ಕೆಲಸ ಅಷ್ಟು ತ್ರಾಸು ಅಂದ್ರೆ ನನಗೆ ಮಾಡೋಕ್ಕಾಗಂಗಿಲ್ಲ. ಇಂಜಿನಿಯರ್ ಪಾಸ್ ಏನೋ ಆಗೋದು ಆಗೇನಿ ಇರಲಿ, ಒಂದು ಯಾವ್ದಾರು ಸ್ವಂತ ಬಿಸ್ನೆಸ್ಸೇ ಮಾಡೋಣ ಅಂತ ತಲೆ ಒಳಗೆ ಬಂದ್ಬಿಟ್ಟೈತೆ ಕಾಕ. ಅದಕ್ಕೆ ನೀವು ಹೆಂಗೆ ಅಂತೀರಿ? ಈಗ ಒಂದು ಬಿಸ್ನೆಸ್ ಮಾಡೋಕೆ ಅಡ್ಡಿ ಇಲ್ಲಲ್ಲ? ಅಬ್ಬಾ ಶಿವಲಿಂಗ, ನೋಡಿದಿ ಎಷ್ಟು ತಲೆ ಹುಡ್ಕ್ಯಾನವ? ಎಷ್ಟು ತಲೆ ಓಡ್ಸ್ಯಾನ, ಸ್ವಂತ ವ್ಯಾಪಾರ ಮಾಡ್ತಾನಂತ. ಅಂದರೆ ನನ್ನ ಮಗ ರಾಜ್ ಇದ್ದಂಗೆ ಇನ್ನೊಬ್ರ ಕೈಯಾಗ ಕೆಳಗೆ ನಾವ್ಯಾಕೆ ದುಡಿಯಾಕೆ ಹೋಗ್ಬೇಕು? ನಮ್ಮದೇ ಒಂದು ಸ್ವಂತ ಕಂಪ್ನಿ ಏನಾರ ಮಾಡ್ಬೋದಲ್ಲ ಅಂತತಿ. ಇದ ಅಲ್ಲನ್ಲ ಇಂಜಿನಿಯರಿಂಗ್ ತಲೆ ಅಂದ್ರೆ ಇದ ಅಲ್ಲನ್ಲ. ಅದಕ್ಕೆ ಒಂದು ಯಾವ್ದಾರ ಫ್ಯಾಕ್ಟ್ರಿ ಕಟ್ಟೋಣ ಅಂತ. ಆಮೇಲೆ ಈಗ ಸದ್ಯದ ಮಟ್ಟಿಗೆ ಒಂದು ಅಡಿಕೆ ಮಂಡಿ ತೆಗಿಯೋಣ ಅಂತ. ನಮ್ಮ ಕಡೆ ಹೆಂಗಿದ್ರು ಅಡಿಕೆ ಭಾಳ ಬೆಳಿತೀವಿ. ಮಲ್ನಾಡ್ ಕಡೆನೂ ಬೆಳಿತಾರ, ಅಲ್ಲಿ ಅದಾವ ಬಿಡ್ರಿ, ಅದು ಅವ್ರಿಗೆ ಬಿಟ್ಟಿದ್ದು. ಅಂದರೆ ಈಗ ನಮ್ಮ ಉತ್ತರ ಕರ್ನಾಟಕದಾಗ ನಾವು ಸ್ವಲ್ಪ ಅಡಿಕೆ ಎಲ್ಲ ಭಾಳ ಬೆಳೀತಾ ಇದೀವಲ್ಲ ಕಕ್ಕ, ಅದಕ್ಕೆ ಒಂದು ಅಡಿಕೆದು ಮಂಡಿ ಯಾಕೆ ಶುರು ಮಾಡೋದು ಬೇಡ ಅಂತ. ಅದನ್ನ ಮಾಡಿದ್ರೆ ಭಾರಿ ವ್ಯಾಪಾರ ಅಂತ ಕಕ್ಕ. ನೋಡಪ್ಪ, ಅದನ್ನ ಮಾಡಿದ್ರೆ ವ್ಯಾಪಾರ, ಇದನ್ನ ಮಾಡಿದ್ರೆ ವ್ಯಾಪಾರ ಅಂತ ಯಾವುದು ಕೈ ಹಾಕ್ಲಾರ್ದನ ನೀನು ಇದು ಭಾಳ ಚಲೋ ಐತಿ ಅಂತ ಅನ್ಕೊಳಕ್ ಹೋಗ್ಬೇಡ. ಯಾವುದೇ ಕೆಲಸ ಆಗಿರ್ಬೋದು ಏನು ಎಲ್ಲದ್ರಾಗೂ ಕಷ್ಟಪಡಲೇಬೇಕು. ಅದ್ರಾಗೂ ನಾವು ಸ್ವಂತವಾಗಿ ದುಡಿಮೆ ಮಾಡ್ತೇವೆ ಅಂದ್ರೆ ಇನ್ನೂ ಹೆಚ್ಚಿನ ಕಷ್ಟಪಡ್ಬೇಕು. ಈಗ ಒಂದು ಕಂಪ್ನಿ ಕೆಲ್ಸಕ್ಕೆ ಹೋಗಿ ಅಂದ್ರೆ ಅವ್ರ ಕಣ್ಣ ಚುಚ್ಚಿ ಪಗಾರ ತರೋದು ಸುಖ ಏನು. ಆದರೆ ಈಗ ನಮ್ಮದೇ ಓನ್ ಏನಾರ ಮಾಡ್ತೀವಿ ಅಂದಾಗ ಸ್ವಲ್ಪ ಭಾಳ ಶ್ರಮ ಪಡ್ಬೇಕಾಕತಿ. ಆದರೆ ಆದಾಯ ಜಾಸ್ತಿ ಬರ್ತೈತಿ, ಲಾಭನೂ ಜಾಸ್ತಿ ಇರ್ತೈತಿ, ಆದರೆ ಶ್ರಮ ಪಡ್ಬೇಕಷ್ಟೇ. ಅಲ್ಲ ಅಷ್ಟಿಲ್ದ ಹೇಳ್ತಾನ ನನ್ನ ಶಿವಲಿಂಗ. ಅವ ಏನು ಕೆಲಸ ಮಾಡ್ತಾನಂತ ವಿಚಾರ ಮಾಡಲಿ, ಆಮೇಲೆ ಅದನ್ನು ಕೇಳಿ ನಿನಗೇನು ಅನಿಸ್ತತಿ ಹೇಳ. ಹ್ಞೂ ಕಕ್ಕ, ಸ್ವಲ್ಪ ನನಗೊಂದು 2 ದಿನ ಕಾಲಾವಕಾಶ ಕೊಡ್ರಿ. ನಾ ಯಾವ ಬಿಸ್ನೆಸ್ ಮಾಡ್ಬೇಕಂತ ಹೇಳ್ತೀನಿ, ಅದನ್ನೇ ಒಂಚೂರು ಮಾಡಕ್ಕೆ ನನಗೆ ಅಪ್ಪಗೆ ಹೇಳಿ ನೀವೇ ಸಹಾಯ ಮಾಡಿಸ್ಬೇಕಕ್ಕ. ಅಲ್ಲೋ ನಾಲಾಯಕ್ ಸುಳೆ ಮಗನ, ಮತ್ತು ಸ್ವಂತ ವ್ಯಾಪಾರ ಮಾಡವ ನೀನು ಏನು ಮತ್ತು ನನ್ನ ಬಾಯಿ ಬೇರೆ ಬರ್ತತಿ. ಬಗ್ಗಾಕ್ ಕಲ್ತೇನ ಇಂಜಿನಿಯರಿ? ಆ ನಮ್ನಿ ರೊಕ್ಕ ಸುರಿದು ಕಲ್ತಿಯಲ್ಲಿ ಈಗ ಅದನ್ನೇನು ಮಾಡ್ಬೇಕಂತ ಮಾಡಿ. ಅದು ಫಸ್ಟ್ ಒಂದು 3 ಸಬ್ಜೆಕ್ಟ್ ಹೋಗ್ಬಿಟ್ಟಿದ್ವಲ್ಲ, ಅವ್ನು ಕಟ್ಟಿ ಪಾಸ್ ಮಾಡಿ ಬರ್ದಿರೋದು. ಈಗ ಫೇಲ್ ಆಗಿ ಆಮೇಲೆ ಪಾಸ್ ಮಾಡ್ಕೊಂಡಿದ್ದು. ಕೆಲಸ ಎಷ್ಟರ ಮಟ್ಟಿಗೆ ಸಿಗ್ತತ್ತು ಏನೋ ಗೊತ್ತಾಗ್ವಲ್ತು. ಅಂಥದ್ದೇನು ಮಾಡ್ತಿದ್ದಿಲ್ಲ ನೀನು? ಓದಾಕಂತೇಳಿ ಅಲ್ಲೇದಿ ತಿಂಗಳಾಗತ್ಲೆ ರೊಕ್ಕ ಕಳಿಸ್ತಿತ್ತು. ಓದೋದು ಬಿಟ್ಟು ಏನು ಉದ್ದುರ್ದಿನಿ ಅಲ್ಲೇ? ಏನಾರ ಚಟಗಳದು ಕಲ್ತಿಯೇನು? ಮತ್ತೆ ಮಕ ನೋಡ್ಲೆ ನಿಂದ, ಆ ಕೂದ್ಲ ನೋಡ್ಲೆ ನಿಂದ ಹೆಣ್ಣೆನಂತ ಬಾಡೆ. ಮಕ್ಕದ ಮ್ಯಾಗ ಒಂದು ಮೀಸಿ ದಿಕ್ಕಿಲ್ಲ ನಿನಗೆ. ಬಿಡ್ರಿ, ಎದಕ್ಕೆ ಬಯಕತ್ತಿ ಹುಡುಗ ತಗ. ಈಗಿನ ಹುಡುಗರು ಹಂಗಲ್ಲನ್ರಿ, ಪ್ಯಾಷನ್ ಮಾಡ್ತಾವಪ್ಪ. ಅದ್ರಾಗ ಅವ್ನು ಓದಾಕ ಇಂಜಿನಿಯರಿಗೆ ಬೆಂಗಳೂರಾಗಿದ್ದವ, ನಿಮ್ದೊಂದರ ತಗ ಚಟಪಟ ಏನು ಕಲ್ತಂಗಿಲ್ಲ. ನನ್ನ ಮಗನ ಮಕ ನೋಡ್ರಿ ಹೆಂಗೆ ಕಳ ಐತಿ. ಚಟ ಮಾಡಿದವ್ರ ಮಕ ಹಿಂಗಿರ್ತತನ? ಸುಮ್ಮನೆ ಇರ್ರಿ ನೀವು. ನೀ ನಮ್ನಿ ಮುದ್ದಿಸೆ ಹಿಂಗಾಗಿರೋದವ. ಸ್ವಂತ ವ್ಯಾಪಾರ ಮಾಡ್ತೇನೆ ಅಂತಾನಲ್ಲ, ಕಡಿಮೆ ರೊಕ್ಕ ಬೇಕನ ಅದಕ್ಕೆ? ಅಪ್ಪ, ನಾ ಇನ್ನೂ ಯಾವ್ದಂತೇಳಿ ಡಿಸೈಡ್ ಮಾಡಿಲ್ಲ. ರೊಕ್ಕ ಎಷ್ಟು ಬೇಕಾಕತ್ತೆ ಅಂತ ಹೆಂಗೆ ಹೇಳ್ತೀರಿ? ಸ್ವಲ್ಪ ತಡೀರಿ ಅಪ್ಪ, ನಾ ಒಂಚೂರು ವಿಚಾರ ಮಾಡಿ ಹೇಳ್ತೀನಿ. ಈಗ ಅದು ಹೋಗ್ಲಿ, ನಮ್ಮ ತಂಗಿ ಅಲ್ಲಿ ಅತ್ತಿ ಮನೆಗೆ ಅದಾಳನ, ಅಲ್ಲೇ ಹೋಗಿ ನೋಡ್ಕೊಂಬರ್ತೇನೆವಾ. ಹೋಗಪ್ಪ, ಹೋಗಿ ನೋಡ್ಕೊಂಡ್ ಬಾ ರೀ. ಓದಿ ಹುಡುಗ ಅಲ್ಲಿಂದ ಇಲ್ಲಿ ಊರಿಗೆ ಬಂದೈತಿ. ಚೂರು ಪ್ರೀತಿಯಿಂದ ನಕ್ಕೊಂತ ಮಾತಾಡೋದು ಬಿಟ್ಟು ಬರೀ ಬೈಯದ್ರಾಗ ಅದಿರಲ್ಲ. ನಾನು ನೋಡ್ತಾ ಇದ್ದೀನಿ. ಎದಕ್ರಿ ಹಂಗೆ ಮಾಡ್ತೀರಿ? ಅದಕ್ಕೆ ನಿಮಗೆ ನಾ ಹೇಳೋದು ಸರಿ ಅನ್ಸೋಲ್ತ ಕಾಣ್ತತಿ. ಈಗ ಸ್ವಂತ ಬಿಸ್ನೆಸ್ ಮಾಡ್ತೀನಿ ಅಂತಾನ ಈಗಾಗಲೇ ನೀವು ಬಂಡವಾಳ ಹಾಕೊಡಕ್ಕೆ ತಯಾರಾಗಬೇಡ್ರಿ. ಸ್ವಲ್ಪ ದಿನ ಒಂಚೂರು ಯಾವ್ದಾರ ಕಂಪ್ನಿ ಒಳಗೆ ಕೆಲಸ ಮಾಡಲಿ. ಆ ಕೆಲಸ ಮಾಡಿ ದುಡಿಯೋದ್ರ ಕಷ್ಟ ಏನು ಅಂತ ಅವ್ನು ತಿಳ್ಕೊಲಿ. ನೀವು ಏಕಾಏಕಿ ಇಲ್ಲಿ ಅಂಗಡಿ ಇಲ್ಲಿ ಅವ್ನು ಏನು ಮಾಡ್ತೇನೆ ಅಂತ ಅದಕ್ಕೆ ಲಾಭ ಮಾಡಿ ಕೊಟ್ವಿ ಅಂದ್ರೆ ನಾವು ಅದು ಅವನಿಗೆ ಕಷ್ಟ ಸುಖದ ಬೆಲೆ ಗೊತ್ತಾಗಲ್ಲ. ಒಂದು ಸ್ವಲ್ಪ ದಿನ ಬೇರೆ ಕಂಪ್ನಿ ಒಳಗೆ ದುಡಿಲಿ, ನೀವು ಸುಮ್ಮನಿರ್ರಿ. ಅದಕ್ಕೆ ಶಿವಲಿಂಗ್ ಹೇಳೋದು ಬರಬ್ಬರಿ ಐತಿ. ನೀವು ಸ್ವಲ್ಪ ಬಾಯಿ ಮುಚ್ಕೊಂಡಿರ್ರಿ. ಶಿವಲಿಂಗ್ ಹೇಳೋದು ಬರಬ್ಬರಿ ಐತಿ ಅಂತ ನಿಮ್ಮ ತಮ್ಮಗೆ ಎಲ್ಲಿ ನನಗೆಲ್ಲರ ರೊಕ್ಕ ಇಕ್ಕ ಕೇಳ್ತಾರೋ ಏನೋ, ಅಯ್ಯೋ ದೇವ್ರೆ ಎಲ್ಲಿಂದ ಕೊಡ್ಲಿ ಇವನಿಗೆ ಅಂತೇಳಿ ಅನಿಸಿ ಹಂಗೆ ಹೇಳ್ತಾ ಅದನಷ್ಟೇ ಏನು. ಶಿವಲಿಂಗ್ ಹೇಳೋದು ಬರಬ್ಬರಿ ಐತಂತ ಆ ಕಾರಣಕ್ಕೆ ಹಂಗೆ ಹೇಳಕತ್ತಾನ. ಅಲ್ಲೇ ದುಡಿಲಿ ಇಲ್ಲೇ ದುಡಿಲಿ ಅಂತ.
ನಿಮಗೇನು ಬಂದತ್ರಿ? ಸುಮ್ಮನಿರ್ರಿ ಮಗ ಇನ್ನೊಬ್ರ ಕೈಯಾಗ ಒಂದು 20,000ಕ್ಕೆ 30,000ಕ್ಕೆ ದುಡಿಯೋ ಬದಲಿ ಸ್ವಂತ ಬಿಸ್ನೆಸ್ ಅಂತ ಮಾಡಲಿ, ಬೇಕಾದಷ್ಟು ರೊಕ್ಕ ದುಡಿತಾನೆ. ಸುಮ್ಮನಿರ್ರಿ ನೀವು. ನಿನಗೆ ಹೇಳ್ತೇನಲ್ಲ, ನನಗೆ ಬುದ್ಧಿ ಇಲ್ಲ, ನಿನಗೆ ಹೇಳೋರು ಅವ್ರು, ನಿನಗೆ ಯಾರು ಹೇಳ್ಬೇಕು? ಸಾವಿತ್ರಿ ಹೊತ್ತಾತ, ಇನ್ನೂ ಯಾವಾಗ ನೀ ಬರುದು? ಅಯ್ಯೋ 2 ನಿಮಿಷ ರೀ, ನಾನು ಖಾಲಿ ಅದೇ ನಾನು. ಅಯ್ಯೋ ದೇವ್ರೆ, ರಾತ್ರಿ ಬಂದು ಯಾರು ಅಡಿಗೆ ಮಾಡ್ತಾರ? ಕೆಟ್ಟ ಬೇಜಾರಾಕತಿ. ಹೋಟ್ಲಾಗ ಗುಂಡು ಬರೋಣ ಅಂದ್ರೆ ಅದೆಲ್ಲ ಆಗಲ್ಲ ನಿಮಗೆ. ಅದಕ್ಕೆ ಬಟ್ಟೆ ಅಂಗಡಿಯಿಂದ ಬರೋದೇ 6 ಗಂಟೆ ಆಕತ್ತೆ 7 ಗಂಟೆ ಆಕತ್ತೆ ಗೊತ್ತಿಲ್ಲ, ಬಂದು ಅಡಿಗೆ ಮಾಡಕ್ಕೆ ಬೇಜಾರು. ಅದಕ್ಕೆ ಒಂಚೂರು ಸಾರು ಆಮ್ಯಾಗ ಪಲ್ಯ ಮಾಡಿಟ್ಬಿಡ್ತೇನೆ. ಈಗ ಬಂದು ಒಂಚೂರು ಅನ್ನಕ್ಕೆ ಇಡ್ತೇನೆ ಅಷ್ಟೇ. ರೊಟ್ಟಿ ಅಂತೂ ಅದಾವು, ಅವನ್ನೇ ತಿನ್ರಿ. ಈ ಹೆಣ್ಮಕ್ಳಿಗೆ ಅಡಿಗೆ ಮಾಡೋ ತ್ರಾಸಾಗಿ ಹೋಟೆಲ್ಗೆ ಹೋಗೋಣ ಅಂತಾರ. ಸುಡ್ಗಾಡ್ ನಮ್ಮ ಹೋಟೆಲ್ನಾಗ ತಿಂದ್ವಿ ಅಂದ್ರೆ ಹೊಟ್ಟೆ ಗ್ಯಾಸ್ ಆಗಕ್ಕೆ ನಿಂತು ಬಿಡ್ತೈತಿ. ಅವ್ನು ಹೆಂಗೆ ತಿನ್ನೋದ? ಅಪ್ಪ ನಾನಂತೂ ರೆಡಿ. ನೀನು ರೆಡಿ, ನಾನು ರೆಡಿ. ನಿಮ್ಮ ಅವನ ಅಡಿಗೆ ಮನ್ಯಾಗ ಅದೇನ ಮಾಡ್ಕೊಂತ ಕುಂತಾಳ ನೋಡು. ಅವ ಲೇಟ್ ಆತು. ಆತ ಬಂದ ಬಿಟ್ನಿ. ಅಯ್ಯೋ ದೇವ್ರೆ, 1-2 ನಿಮಿಷ ಸಾರು ಕುದಿ ಬಂತಂದ್ರೆ ಒಂಚೂರು ಕುದೀತಂದ್ರೆ ಈಗ ಹಂಗ ಬಿಟ್ಟು ಒಂದನ್ನು ಹಳಸಿ ಹೊತ್ತಂದ್ರೆ ಏನು ಮಾಡೋದ್ರಿಪ್ಪ? ಅದಕ್ಕೆ ಒಂದು ಈಟ್ ಕುದಿಸಿಟ್ಟಿನಾದ್ರೆ ಚಿಂತೆ ಬಿಡ್ತೈತಿ. ಅದಕ್ಕೋಸ್ಕರ ತಡ್ರಿ ಒಂದು ಈಟ್. ಆಯ್ತು. ಹೌದು, ಈಗ ಸೀರೆ ಅಂಗಡಿ ತಗೊಳ್ಳೋ, ಯಾ ಅಂಗಡಿ ತಗೊಳ್ಳೋದು ಅಂತ ಹೇಳಿರೋದಿಲ್ಲ? ಇಂಥದೇ ಅಂಗಡಿ ಅಂತ ಏನಿಲ್ಲವ. ಯಾ ಅಂಗಡಿ ಒಳಗೆ ನಂಗೆ ಚಲೋ ಸಿಗ್ತೈತೆ ಆ ಅಂಗಡಿ ಅಷ್ಟೇ. ಸುಮ್ಮನೆ ಗಂಗಾವತಿ ಅನ್ನೋದು ಅಲ್ಲಿ ಹೋಗಿ ನಂಗೆ ಚಲೋ ಸಿಗ್ಲಿಲ್ಲ ಅಂದ್ರೆ ಮತ್ತೆ ಇನ್ನೊಂದು ಅಂಗಡಿಗೆ ಹೋಗ್ತೇವಿಲ್ಲ. ಅದಕ್ಕೆ ಪ್ರೀತಿ ಸಿಲ್ಕ್ಸ್, ಗಂಗಾವತಿ ಎಲ್ಲ ಅಲ್ಲೇ ಸನೇಪದಾವು, ಅಲ್ಲೇ ನೋಡ್ಬೇಕಂತ ತೀರ್ಮಾನ ಮಾಡೇನಿ. ಹೌದನಾ? ಎಷ್ಟು ಸಾವಿರ ರೂಪಾಯಿ ಸೀರೆ ತಗೊಳಕ್ಕೆ? ಒಂದು 15-20 ಸಾವಿರ. ಅಷ್ಟು ಕಮ್ಮಿ ಇಲ್ಲದೆ ಈಗ ಯಾರವ ಸೀರೆ ತಗೋತಾರ? ಒಂದು 15-20 ಸಾವಿರ ರೂಪಾಯಿ ಬೇಕೇ ಬೇಕು ಸೀರೆಗೆ, ಮದ್ವೆ ಸೀರೆಗೆ. ಅದು ಲೈಫ್ನಾಗ ಒಂದ್ಸಲ ಮದುವೆ ಆಗೋದು. ಅದಕ್ಕೆ ನಾನೊಂದು 20 ಸಾವಿರ ರೂಪಾಯಿ ಸೀರೆ ತಗೋತೀನಿ. ಆಮೇಲೆ ಎಂಗೇಜ್ಮೆಂಟಿಗೆ ಒಂದು 10-15 ಸಾವಿರ ರೂಪಾಯಿ ಒಂದು ಬೇರೆ ಸೀರೆ ತಗೋತೀನಿ. ಮತ್ತೆ ಅವೆರಡು ಗ್ರ್ಯಾಂಡ್ ಆಗಿರ್ಬೇಕು. ಉಳಿದಿದ್ದವ್ರು ಯಾವ್ದಾರ ಯಾಕೆ ಕೊಡಿಸ್ಲಿ? ನಿನಗೆ ಜಂಪರ್ ಹೊಲಿಯೋ ಟೆನ್ಷನ್ ಇಲ್ಲ ತಗೋ. ನಿಮ್ಮ ಅತ್ತಿನ ಬೇಕಾದಂಗೆ ಹೊಲಿತಾಳಲ್ಲ ಜಂಪರ್, ಅಲ್ಲೇ ಅರ್ಬಿ ಕಟ್ ಮಾಡಿಸಿ ಅವನ್ನ ಆಕಿ ಕೈಯಾಗ ಕೊಟ್ಟು ಕಳಿಸ್ಬಿಡು. ಲೈನಿಂಗ್ ಎಲ್ಲ ಕೊಟ್ಟು ಹೆಂಗೆ ಆಗ್ಬೇಕಂತ ಒಂಚೂರು ಫೋನ್ಯಾಗ ಬೇಕಾದ್ರೆ ಡಿಸೈನ್ ಕಳಿಸ, ಹೊಲಿತಾಳನ್ನು ನೋಡು. ಜಂಪರ್ ಹೊಲ್ಸು ರೊಕ್ಕನ ಉಳಿತು ಅವ. ಅಯ್ಯೋ ಅತ್ತಿಯರು ಹೆಂಗೆ ಹೊಲಿತಾರ ಗೊತ್ತಿಲ್ಲ. ಓಲ್ಡ್ ಫ್ಯಾಷನ್ ಏನಾರ ಹೊಲಿತಿದ್ರೆ ಈಗಿನ ನ್ಯೂ ಟ್ರೆಂಡ್ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ. ಆಮೇಲೆ ಇನ್ನೊಂದು, ನಾನು ಈಗ ನಂಗೆಲ್ಲ ಅದು ಅತ್ತಿಯರ ಕಡೆ ನೀ ಹಾಕೋತಿಯಲ್ಲ ಅಂಥವೆಲ್ಲ ಸಾದಾ ಹೊಲ್ಸಲ್ಲ. ಈಗೆಲ್ಲ ಬಂದೈತಲ್ಲ ಮದುಮಗಳದ ಟೈಪ್ ಬೆನ್ನಾಗೆಲ್ಲ ಆ ಮೆರವಣಿಗೆ ಹಿಂಗೆ ಹೊತ್ಕೊಂಡಂಗೆ, ಆಮೇಲೆ ಮದುಮಕ್ಕಳದ ಚಿತ್ರನೇ ಬೆನ್ನಾಗ ಬರ್ತೈತಿ. ಅದು ಏನೇನೋ ಜಂಪರಿನ ಡಿಸೈನ್ಸ್ ಭಾಳ ರೆಡಿ ಮಾಡ್ಕೊಂಡು ಸುಮ್ಮನೆ ನಿಂಗೆ ಅವೆಲ್ಲ ಗೊತ್ತಾಗಲ್ಲ. ನಾ ಆ ಟೈಪ್ ಜಂಪರ್ ಒಂದು 4,000 ರೂಪಾಯಿ 5,000 ರೂಪಾಯಿ ಜಂಪರ್ ಯಾಕತ್ ಹೊಲ್ಯಾಕ ಅಂಥದ್ದು ಹೊಲ್ಸ್ಕೋಬೇಕಂತದೇನೆ. ನೀ ಯಾಕೆ ಕಾಡ್ತೀಯವತ್ತು ಮತ್ತೆ ಅಲ್ಲೇ ಅಂದಿಗಿಂತ ಆ ಮಾತು ಹೋಲ್ ಬಿಡ. ನಿಂದು ಏನಾರ ಯಾಕೆ ಮಾಡ್ಕೊ, ನಂದರ ಅಲ್ಲೇ ಹೊಲ್ಯಾಕ ಕೊಡ್ತೇನವ ನಿಮ್ಮ ಅತ್ತಿ ಕೈಯಾಗ. ನಾನೇನು ಹಾಕೊಳ್ಳೋದು ಸಾದಾ ಜಂಪರು, ಡಿಸೈನ್ ಮಾಡ್ಸೋಕ್ಕೆಲ್ಲ ಬಿಡೋಕ್ಕೆಲ್ಲ. ಆಮೇಲೆ ನಿಮ್ಮ ಅತ್ತಿನ ಚಲೋ ಹೊಲ್ಕೊಂಡು ಜಂಪರ್ ಹಾಕೊಂಡಿರೋದು ನೋಡಿದ್ರೆ ಗೊತ್ತಾಕತ್ತೆ. ಅದಕ್ಕೆ ನಾನು 1-2 ಜಂಪರ್ ನಾ ಅಲ್ಲೇ ಹೊಲ್ಯಾಕ ಕೊಟ್ಬಿಡ್ತೇನೆ. ಏನ ನಿನ್ ಜಂಪರ್ ಅಲ್ಲಿ ಹೊಲ್ಯಾಕ ಕೊಡ್ತೀಯ? ಮಾನ ಮರಿದೈತೆ ನಿನಗೆ. ಅವ್ರು ಏನು ತಿಳ್ಕೊಬೇಕು ನಮ್ಮ ಬಗ್ಗೆ? ಹುಡುಗನ ಕಡೆದವರಿಗೆ ನಾವು ಕೆಲಸ ಚಕ್ಕೈತೆನಾ? ಏನು ಆಗಲ್ಲ ಬಿಡ್ರಿ. ಏನೋ ಬೀಗ್ ತಂದು 2 ಜಂಪರ್ ಕೇಳಿದ್ರೆ ಹೊಲ್ಕೊಡಲ್ಲ ಅಂತಾರನ ಅವ್ರು. ನಿಮ್ದೊಂದು ಕತ್ತಿ ಎತ್ತಾಗ ಏನು ಲಕ್ಷಾಂತರ ರೂಪಾಯಿ ರೇಟಾ? 2 ಜಂಪರ್ ಅಷ್ಟೇ ಹೊಲ್ಕೊಡ್ತಾರ? ನೀವು ಸುಮ್ಮನಿರಿ, ನೀವೇ ಇಲ್ಲದ ಯೋಚನೆ ಮಾಡ್ತೀರ ಒಂದು ಅಳತಿ. ನನಗೆ ಬೀಗ್ ತರ ಸೀರೆ ಒಂದು ಕೊಡ್ತಾರ ಅವರು. ನಾನೊಂದು 1500-2000 ರೂಪಾಯಿ ಮಟ್ಟ ಕೊಡಿಸ್ಬೇಕಂತ ಮಾಡೇನಿ ಅವರಿಗೆ. ಅವ್ರು ಎಷ್ಟೊತ್ತು ಕೊಡಿಸ್ತಾರ ಗೊತ್ತಿಲ್ಲ. ನೋಡ್ಬೇಕು. ಮುಗಿತಾ ಇಲ್ಲ ಅದನ್ನ ಹೊಲಸ ಆರಿಸಿ ಬಾರೋ ಮಾರಾಯ. ಇಡೀ 2 ತಾಸು ಇಲ್ಲೇ ಮಾಡ್ತೀವಿ, ಬಂದು ಕಾಯಕತ್ತಾರ ಏನಾರು ನಮ್ಮ ಸಲುವಾಗಿ. ನಾವಿಲ್ಲೇ ನಿಂತು ಅಂದ್ರೆ ಬರೋದಲ್ಲ. ನಡಿ ಯಾಕೆ ಹಿಂಗೆ ಅವಸರ ಮಾಡ್ತಾರೆ ಇವ್ರು? ಇದೇನ್ರಿ ಇದು ಹಿಂಗ ತಯಾರಾಗುದು? ಅಲ್ಲಿ ಹೊತ್ತಾತ ಏನೋ ಹುಡುಗಿ ಕಡೆದಾರ ಬಂದು ಕಾಯಿಗೆ ಹಾಕತ್ತಾರ ಏನ ಒಂದು ಗೊತ್ತಿಲ್ಲ. ಪಟ್ ಬೇರೆ ಹಿಂಗೆ ಹಾಕೊಂಬರ್ರಿ. ನಿನ್ ಮಾತು ಕೇಳಿ ಹೊಸದ್ ಹಾಕೊಂತೇನಿ. ಅವ ಅರ್ಬಿ ಅಂಗಡಿ ಅವ ಎಲ್ಲಾ ರೇಟಿನ ಸೀರೆನ ತೆಗಿತಾನ. ಇವ್ರ ಯಾಕೆ ರೊಕ್ಕಿದ್ದವ್ರು ಇದ್ದಂಗ ಅದಾರ ತಡಿ ಅಂತೇಳಿ. ಇಲ್ಲೋಡು ಹಿಂಗ ಸೀರೆ ಅರ್ಬಿ ಏನ ತರಕ್ ಹೋಗ್ಲಿ, ಅದು ಇಂಥ ರೊಕ್ಕಿಲ್ಲ ಟೈಮ್ನಾಗ ಒಂದ್ಸರಿ ಹಿಂಗ ಹೋಗ್ಬೇಕ್ಲಿ. ರೊಕ್ಕಿಲ್ಲ ನಮ್ಮ ಹತ್ರ ಅನ್ನೋರಂಗ ಇಂಥ ಹಳೆ ಅರ್ಬಿ ಹಾಕೊಂಡು ಹೋದ್ರೆ ಅಂತ ಏನ ರೊಕ್ಕಿದ್ದವಲ್ಲ, ತೆಗಿ 1,200 ರೂಪಾಯಿ ಸೀರೆ ಅಂತಾರ ಗೊತ್ತನ? ಇಲ್ಲ ಅಂದ್ರೆ ತುಟ್ಟಿ ಸೀರೆ ತೆಗಿತಾರ. ಆಯ್ತು, ಇದನ್ನ ಹಾಕೊಂಬರೋರ ಈಗ. ನಾನಂತರೂ ಇದ ಹಾಕೊಂಬರವ, ಯಾಕಂದ್ರ ತುಟ್ಟಿ ಸೀರೆ ತೆಗಿಬಾರ್ದಲ್ಲ ಅದಕ್ಕೆ. ಹೌದು, ರೊಕ್ಕ ಎಲ್ಲ ತೆಗೆದಿಟ್ಕೊಂಡು ಇಲ್ಲಿ ಚಂದಾಗಿ. ಇಲ್ಲೋಡ ಮದುಮಗಳಿಗೆ ಎಲ್ಲ ಇಲ್ಲೇ ಮನ್ಯಾಗ ಲೆಕ್ಕ ಮಾಡ್ಬಿಡ. ಮದುಮಗಳಿಗೆ 5,000 ರೂಪಾಯಿ ಸೀರೆ, ಇವಂಗ ಒಂದು ಅರ್ಬಿ ಅವರೇ ಕೊಡಿಸ್ತಾರೆ. ಎಂತ ಕೊಡಿಸ್ಲಿ ಅಂತವರ ಕೊಡಿಸ್ಲಿ, ಎಷ್ಟು ರೊಕ್ಕದಾರ ಕೊಡಿಸ್ಕೊಲಿ, ನಾ ಅದನ್ನೇನು ಕೇಳಕ್ ಹೋಗುದಿಲ್ಲ. ಆಮೇಲೆ ನೀನು ಬಿಕ್ತಿಗೆ ಸೀರೆ ತೊಗೋಬೇಕಂದಿಲ್ಲ, ಒಂದು 1,200-1,500 ರೂಪಾಯಿಗೆ ನಿಗಿ ಅನ್ನೋಂಥದ್ದು ಪಳ ಹೊಳಿ ಅಂತ ಕಲರಿನ ಸೀರೆ ತಗೋ ಆತು. ಆಮ್ಯಾಗ ನನಗೇನು ಅರಿ ಬೇಡ, ಮೊನ್ನೆ ಹಾಕೊಂಡಿದ್ನಲ್ಲ ಕನ್ನೆ ನೋಡಕ್ ಬಂದಾಗ ಅದನ್ನೇ ಹಾಕೋತೇನೆ. ನಮ್ಮತ್ತು ಏನು ಗಂಡು ಮಕ್ಕಳಿಗೆ ಅಂದ ಚಂದ ಯಾವ ನೋಡ್ತಾನ, ನಂಗೇನು ಬೇಡ. ನಿಂಗೆ ಬೇಕಾದ್ರೆ ಒಂದು ಸೀರೆ ತಗೋ ಏನು. ಆಮ್ಯಾಗ ಮತ್ತೇನು ಅರ್ಬಿ ಅಂಗಡಿಯಾಗ ನಮ್ದೇನು ಹೆಚ್ಚಿಗೆ ಖರ್ಚು ಏನಿಲ್ಲ ಅಲ್ಲ? ಅಲ್ರಿ, ಮಾಡ್ತಿರೋದು ಗಂಡು ಮಗನ ಲಗ್ನ. ಶಾಂತಕ್ಕೆ ಒಂದು ಸೀರೆ ಕೊಡ್ಬೇಕು, ಪಾರಕ್ಕೆ ಒಂದು ಸೀರೆ ಕೊಡ್ಬೇಕು. ಮದುವೆಯಾಗ ಓಡಾಡಿ ಎಲ್ಲ ಮುಂದೆ ನಿಂತು ಮಾಡ್ತಾ ಇದಾರ. ಏನು ನನಗೊಬ್ಬಕಿಗೆ ಎಲ್ಲ ಮಾಡಕತ್ತೇನೆ?
ಶಾಂತಕ್ಕಂತ್ರು ಮನಿ ಹೆಣ್ಮಗಳಿದ್ದಂಗೆ ಅದಾಳ. ನಮ್ಮ ಅಕ್ಕ ತಂಗ್ಯಾರ ಇದ್ರಾರ ಮಾಡ್ತಿದ್ರ ಇಲ್ಲ. ನಮ್ನಿ ಆಸರಾಗಕತ್ತಾಳ. ಆಕಿಗೆ ಒಂದು ಸೀರೆ ತರೋದು ಬೇಡ, ಮತ್ತು ಪಾರಕ್ಕಿಗೆ ಒಂದು ತರ್ಬೇಕು. ಮತ್ತು ನಮ್ಮ ಕಳ್ಳು ಬೆಳಗ್ಗೆ ಯಾರಿಗೆ ಏನು ಸೀರೆದ ಅವಶ್ಯಕತೆ ಇಲ್ಲ. ಲಗ್ನ ಪತ್ರಿಕೆ ಕೊಟ್ಟರೆ ಸಾಕು. ಅಲ್ಲಿ ಲೆಕ್ಕದಂತ ನೋಡಿದ್ರೆ ಗಂಡು ಮಗನ ಲಗ್ನ ಮಾಡೋತ್ನಾಗ ಜವಳಿ ಹಾಕಿಸ್ಬೇಕು, ಎಲ್ಲರಿಗೆ ಸೀರೆ ಕೊಟ್ಟೇ ಕರಿಬೇಕು. ಯಾಕಂದ್ರೆ ಗಂಡು ಮಗನ ಲಗ್ನ ಅಲ್ಲ, ಇನ್ನು ಹೆಣ್ಣು ಮಗಳ ಲಗ್ನದಾಗ ಕೊಡ್ಲಿಲ್ಲ ಅಂದ್ರೂ ನಡಿತೈತಿ, ಗೊತ್ತನ? ಈ ಒಂದತ್ತಾಗ ಹೆಚ್ಚಿನ ಶಾಸ್ತ್ರ ಸಂಪ್ರದಾಯ ಆತಾಗ ರೊಕ್ಕ ಇದ್ದರಿಗೆ ಒಂಥರ ಮಾಡ್ಬೇಕಿತ್ತು, ರೊಕ್ಕ ಇಲ್ದವ್ರಿಗೆ ಒಂಥರ ಮಾಡ್ಬೇಕಿತ್ತು. ಎಲ್ಲ ಶಾಸ್ತ್ರ ಸಂಪ್ರದಾಯ ಎಲ್ಲರೂ ಪಾಲಿಸ್ಬೇಕು ಅಂದ್ರೆ ಈಗ ನೋಡಿ ನಮ್ಮ ಕಡೆ ರೊಕ್ಕ ಇಲ್ಲಿಗ ಏನು ಮಾಡ್ಬೇಕು? ಒಂದು 150 ರೂಪಾಯ್ದು 200 ರೂಪಾಯಿ ಸೀರೆ ಬರ್ತಾವಲ್ಲ, ಅವನೇ ಒಂದು 4 ತಗೋ. ಯಾರಿಗಾರ ಕೊಡೋದಿತ್ತಂದ್ರೆ ಲಗ್ನ ಪತ್ರಿಕೆ ಕೂಟ. ನಮ್ಮ ಕಡೆ ಯಾರಿಗೂ ಇಲ್ಲ. ನಮ್ಮ ದೊಡ್ಡವಾಗ ಒಂದು ಕೊಡ್ಬೇಕು, ನಮ್ಮ ಅಚ್ಚಿಗೋಗಿ ಒಂದು ಕೊಡ್ಬೇಕು. ನಿನ್ನ ಕಡೆ ಯಾರು ನೋಡು. ಮತ್ತು ಉಳ್ದಾದ್ರಕ್ಕೆಲ್ಲ ಕೊಡ್ಕೊಂಡು ಕುಂದ್ರಾಕೋಬೇಡ. ಆಯ್ತು ನಡ್ರಿ, ಹೊತ್ತಾತು.